ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಇವತ್ತು ಮಂಗಳವಾರ, ಆಮೇಲೆ ಹರ್ಯಾಣ 8 ಗಂಟೆ ಆಗೈತೆ ರೀ. ಕಡೆ ನಾವು ಚಹಾ ಕುಡಿಯತ್ತೇವೆ ರೀ. ಆಮೇಲೆ ನಮ್ಮವ್ವ ಬದ್ನಿಕಾಯಿ ತೊಗೊಂಬಂದಾರಗಪ್ಪ ರೀ ಹೊಲ್ದಾನು. ನೋಡ್ರಿ ಇಲ್ಲಿ ಬದ್ನಿಕಾಯಿ ತಗೊಂಬಂದಾರ್ರಿ ಹೊನ್ಗಿ ಮಾಡ್ಲಾಕ. ಈಗ ನೋಡ್ರಿ ಎಷ್ಟು ಚಂದ ಎಳೆಗಳು ಬದ್ನಿಕಾಯಿ ಯಾರು ನೋಡ್ರಿ. ನೋಡ್ರಿ ಇದರ ಎಷ್ಟು ಸಾಣದೈತೆ ರೀ. ಇವತ್ತು ಬದ್ನಿಕಾಯಿ ಪಲ್ಯ ಮಾಡೋದೈತೆ ರೀ. ಆಮೇಲೆ ಈ ಕಡೆ ನೋಡ್ರಿ ಅನ್ನಂದು ಆಗೈತೆ ಆಗೈತಿ. ಇಂಥವೇನ ಬಿಟ್ಟೇನಿ, ಇಂಥವೇನ ಬಿಟ್ಟೇನಿ. ಬದ್ನಿಕಾಯಿ ಸಣ್ಣ ಸಣ್ಣ ಸಣ್ಣದೇನ್ರಿ ರೋಡ್ ತುಂಬ ಎಲ್ಲ ಹರಿದ ಕಸಿ ಪಿಶು ಚಂಜಲ್ ಕೊಡ್ತಾನೆ. ಚಾ ಕುಡಿಯೋರು, ಚಾ ಕುಡಿಬರ್ರಿ ಎಲ್ಲರೂ, ಬರ್ರಿ ಚಾ ಕುಡಿ. ಎಲ್ಲರೂ ಚಾ ಕುಡಿಬರ್ರಿ. ಮುಂಜಾನೆ ಕೆಲಸ ನಡೆದವ್ರಿ. ಈಗ ಪೈಲೆ ದೇವ್ರ ಪೂಜೆ ಆಯಿತು, ನಾವು ಚಹಾ ಕುಡ್ದೆವು. ನಮ್ಮ ಗಿಡದಾನು ಹೊಲ್ದಾನು ಬದ್ನಿಕಾಯಿ ಚಂದ ಅದಾವ್ರಿ. ನಿಮ್ಮ ಹೊಲ್ದಾನು ಬದ್ನಿಕಾಯಿ ಮಾಲಿ 1 ಕಿಲೋ ಹೊಂದ್ಯಾವ್ರಿ. ಮತ್ತು ಇವತ್ತು ಒಂದು ಅರ್ಧ ಕಿಲೋ ಹೊಂದ್ಯಾವು. ಹಂಗೆ ಮ್ಯಾಗ ಮ್ಯಾಗ ಹೊಂಡ್ಲತ್ತವ ಬದ್ನಿಕಾಯಿ. ಕಾಯಿ ಚಲೋ ಹತ್ಯಾವು. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂಜಾನೆ ಚಹಾ ನೋಡ್ರಿ, ನಮ್ಮದು ಬ್ಲ್ಯಾಕ್ ಟೀ ಆರೋಗ್ಯಕ್ಕೆ ಒಳ್ಳೇದ್ರಿ. ಚಹಾ ಆಯ್ತ್ರಿ ನಾ ಚಾತ್ರಿ ಜಳಕಾತ್ರಿ ಏನು ಚಾ ಕುಡ್ದ ನಮ್ ಡ್ಯೂಟಿಗೆ ಹೋಗ್ರಿ. ಮಠ ಕಡ್ಲಾಗ್ರಿ. ಹ್ಞೂ ರೀ, ತೊಗರಿ ಒಳೆ ಮಾಡಕ್ ಹೋಗ್ಬೇಕಾಗೈತ್ರಿ. ಚಾ ಓದಿದ್ದು ರೀ. ತೋರಿ ಬಟ್ಟ ಐತ್ ತೋರ್ಸ ಐತಲ್ಲ ಐತ್ರಿ. ಚಾ ಕುಡಿದು ಚಾ ಕುಡಿದು ಬರ್ರಿ. ಚಾ ಕುಡಿದು ಬರ್ರಿ ಎಲ್ಲರೂ. ಈಗ ನಾನು ಹೊಂಟೇನಿ ರೀ ಕೋಳಿಗಳಿಗೆ ಕಾಳು ಹಾಕ್ಲಕ್ಕ. ಮುಂಜಾನೆ ಅದು ಕಾಳು ಹಾಕ್ಲಕ್ಕ ಹೊಂಟೇನಿ ರೀ. ಈಗ ಅವ ಏನು ಮಾಡತ್ರಿ? ಮಾಡತ್ತ ಅಡಿಗೆ ಮಾಡೋದು ನಡೆದೈತಿ. ಇನ್ನು ನಿಗ್ಗಳು ಮಾಡ್ಕೋತ ಮೊದಲ. ಇನ್ನೇನು ಆಮೇಲೆ ರೊಟ್ಟಿ ಮಾಡೋದು. ಬ್ಯಾಳಿ ಮನೆಗೆ ಬದ್ನಿ ಈ ಕಡೆ ರೆಡಿ ಆಗೈತಿ. ಹೊಲ್ದಾನ ಕೆಲ್ಸಕ್ಕೆ ಅನ್ನ ನಾ ಹೊಂಟೇವ್ರಿ. ನೀವು ಆ ಕಡೆ ಹೋಗಿ ಮಂಡ ಬರೋದು ಬರ್ರಿ. ನೀವು ಅಡುಗೆ ಮಾಡತ್ತಾರ ನೋಡ್ರಿ. ಮುಂಜಾನೆ ಅಡುಗೆ ಎಲ್ಲ ಅವ್ರಿಗೆ ಬೀಳ್ತೈತೆ ರೀ. ನಾ ಹೊಂಟೇನಿ ರೀ ನಮ್ಮ ಅಣ್ಣನ ಜೋಡಿ. ಇದು ಕಬ್ಬ ಎಲ್ಲ ಕಡ್ದು ಆಗೈತೆ. ಅದು ಮಡ್ಡ ಬಡಿದೈತೆ ರೀ. ಅದನ್ನು ಬಡಿದ ನಂತರ ಮತ್ತೇನು ಏನವ ಅದು ಏನಂದ್ರು ಏನು ಮಾಡ್ಬೇಕಂದ್ರೆ ಇಲ್ಲಿ ಹೊಲ್ದಾಗ ನೋಡ್ರಿ ನಾನು ಹೇಳಕ್ಕೆ ಬರುವ ಮಂಡ ಬರೋದು ಮಡ್ಡ ಬಡೋದು ಆಗ್ಬೇಕು. ಏನದ ಅದು ಯಾವುದೋ ಟ್ಯಾಕ್ಟರ್ ಬಿಟ್ರ ಅಲ್ರಿ. ಹೇಳ್ತೀನಿ ರೀ. ಆಯ್ತು ನಿಮ್ಗೆ ಹೇಳ್ತೀನಿ ರೀ ಏನು ಮಾಡಲ್ಲ. ಗೊಬ್ಬರ ಆಗ್ಯದೈತೆ ರೀ ಕಬ್ಬಿಗೆ. ಅವ ಹೋಗಿರ್ತೇವ್ರಿ. ಸಾವಕಾಶ ಮಾಡ್ರಿ ನೀವು. ಬರ್ತೇನೆ ರೀ ನಾ ಒಂದು ತಾಸು. ನೋಡ್ರಿ ಹೊಂಟೀನಿ ನಾವು ಹೊಲದಾಗ. ಇದಕ್ಕೆ ಏನು ಅಂದ್ರೆ ಮಡಿಕೆ ಹೊಡಿಬೇಕಂತಾರೆ ನೋಡ್ರಿ. ಈ ಕಡೆ ಎಲ್ಲ ಕಬ್ಬು ಹೋಗಿ ಖುಲ್ಲ ಆಗೈತೆ ರೀ. ಮಡ್ಡ ಬಡ್ದೇವ್ರಿ. ಇಷ್ಟಿಷ್ಟು ಉದ್ದ ಬಿಟ್ಟಿದ್ದಾರೆ ರೀ. ಅದನ್ನ ಹೊಡಿಬೇಕಂತ ಹೊಡೆದೇವ್ರಿ. ಮಡಿಕೆ ಹೊಡೆದ ಗೊಬ್ಬರ ಹಾಕೋದು ನೀರು ಬಿಡ್ಬೇಕು ರೀ. ಈ ಕಡೆದ ಅಷ್ಟೇ. ಆಮೇಲೆ ಅಲ್ಲಿ ತೆಳಗೆ ಹೊಂಟವ್ರಿ. ಈ ಕಡೆ ಮುಗ್ದೈತೆ ರೀ. ಇದು ನಮ್ಮ ನೀರಿನ ಹೊಂಡ್ರಿ. ನೋಡ್ರಿ ಹೆಂಗೆ ತುಂಬೈತೆ ರೀ. ನೋಡ್ರಿ ಎಷ್ಟು ದೊಡ್ಡದು ಹೊಂಡ ಮಾಡ್ಯಾರ ಇವು. ಮಾಡ್ಯಾವ್ರು ನೋಡ್ರಿ. ಫುಲ್ಲು ತುಂಬೈತೆ ರೀ. ಈಗ ಇದೊಂದು ನಡುವಿನ ಪಟ್ಟಿ ಐತ್ರಿ. ಇದನ್ನು ಕಬ್ಬ ತೆಗಿಯೋದೈತ್ರಿ. ಅದು 3ನೇ ಕುಳಿ ಐತಿ. ಅದು ಕೆಳಗಿಂದ ಆಮೇಲೆ ಮನೆ ಮುಂದಿಂದ ಅಷ್ಟೇ ಪೈಲದೈತ್ರಿ. ಈ ಕಡ್ದು ಬಡಿದೈತೆ ನೋಡ್ರಿ ಮಡ್ಡ. ನಿನ್ನೊಂದು ಸ್ವಲ್ಪ ಚೇಂಜಾಗಿ ಬಿಡ್ದೆವು. ಇವತ್ತು ಮುಗಿಸಿ ಬಿಡ್ಬೇಕಲ್ಲತ್ತೇವ್ರಿ. ತೊಗರಿ ಒಂದೊಂದ್ಲಾಗ ಬಂದೈತಿ. ಅದು ಗೊಳೆ ಹಾಕೋದೈತಿ, ರಾಶಿ ಮಾಡೋದೈತಿ ರೀ. ಹೊಲ್ದಾನ ಕೆಲಸ ಎಲ್ಲ ಜೋರದವ್ರಿ. ಈಗ ಚಲೋ ಆಯ್ತು ರೀ ನಮ್ಮ ಅಣ್ಣನ ಡ್ಯೂಟಿ. ಹ್ಞೂ ರೀ. ಡ್ಯೂಟಿ ಬಿಟ್ಟು ಏನು ತೆಗದಿಲ್ಲ ರೀ. ಇದನ್ನ ಬಡದು ಏನು ಮಾಡ್ದಾನ ಹಿಂಗೆ ಬಡದ ಏನು ಅದು ಭಾಳ ತಾತು. ಕೋಲಿ ಬಡದ್ರಿ ಇದಕ್ಕೆ ಗಳೆ ಹಾಕೋದು. ಗಳೆನ ಏನು ಮಡಿಕೆ ಹೊಡಿದ ಮಡಿಕೆ ಹಾಕಿಸಿಂದ ಇದಕ್ಕೆ ನೀರು ಬಿಡೋದು. ನೀರು ಬಿಟ್ಟು ಹಿಂದಿಗಡೆ ಬೇಕಾದ್ರೆ ಡ್ರಿಪ್ ಮಾಡಿದ್ರೆ ಬೇಡ ಅಂದ್ರೆ ಮಡಿ ಕಟ್ಟೋದು. ದಗದು ಭಾಳ ಅದಾವ್ರಿ. ನೋಡ್ರಿ ನಾನು ಚಾಲು ಮಾಡ್ತೀನಿ. ಈಗ ಇಲ್ಲಿ ನಾವು ಊಟಕ್ಕೆ ಬಂದೇವ್ರಿ. ನಮ್ಮವ್ವ ರೊಟ್ಟಿ ಮಾಡತ್ತಾಳು. ಹರ್ಯಾಗ ನಾಷ್ಟ ಏನು ಮಾಡಿದ್ದಿಲ್ಲ ಅಂದ್ರೆ
ಅದಕ್ಕೆ ನಾವು ಊಟ ಮಾಡಿ ಬರೋಣ ಅಂತ ಬಂದೀವ್ರಿ ಅನ್ನ ನಾನು. ಈಗ ಆಗೈತೆ ರೀ ಸಂಜೆ 4 ಗಂಟೆ. ನಾವು ಹೊಂಟೇನು ರೇಷನ್ ತರ್ಲಾಕ್ರಿ. ಈ ಕಡೆ ನಮ್ಮ ಅವ್ವನ ಕೆಲಸ ನಡೆದತ್ತೆ ರೀ ಸಂಜೆದ. ಬಾಂಡೆ ಇದೆಲ್ಲ ಹೊರಗಿಟ್ಟಾರು. ಅನ್ನ ಹೊಂಟೇವು ರೇಷನ್ ತರ್ಲಾಕ್ರಿ. ನಮ್ಮ ಅಣ್ಣಾಗ ನೆಗಡಿ ಬಂದೈತೆ ರೀ. ಎಷ್ಟು ಪ್ಯಾಕ್ ಆಗ್ಯಾರ ನೋಡ್ರಿ. ಒಂದು ಸೂಜಿ ಮಾಡ್ಸೋದೈತ್ರಿ. ಇಂಜೆಕ್ಷನ್ ಮಾಡ್ಸ್ಕೊಂಬರ್ಬೇಕು ಅಂತಿದ್ದೆ. ನೆಗಡಿ ಬಂದೈತೆ ರೀ. ರೇಷನ್ ಬಂದಂಗಾತು, ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಬಂದಂಗಾತು. ಆರಾಮ್ ಅನ್ಸತ್ತ ನಾನು. ನೆಗಡಿ ಬಂತಾಡ್ರಿ ಜರ ಸ್ವಲ್ಪ ನೆಗಡಿ. ಸ್ವಲ್ಪ ಯಾಕ್ರಿ 2 ದಿವಸ ಆತು ಮಕ್ಕಳ ಬಂದೈತ್ರಿ. ಇನ್ನು ನಮ್ಮ ಅವ್ವನ ಡ್ಯೂಟಿ ನಡೆದೈತ್ರಿ. ಕಸ ಹೊಡ್ಗೋದು, ಆಡುಗಳು ಹೆಂಡ್ಕಾಸು ಮಾಡೋದು ನಡೆದೈತಿ. ಮತ್ತು ನಮ್ಮ ಪಿಲ್ಲುಗಳು ಕೂತಾರ ನೋಡ್ರಿ ಅಲ್ಲಿ. ಒಂದಿಬ್ರು ಹೋಗ್ಯಾರ್ರಿ. ಇವಾಗ ಗುಂಡ್ಯಾರಿ ಆಕೆ ಸರ್ಸು ರೀ. ನಿಮ್ಗೆ ನಾಳೆಗೆ ಪರಿಚಯ ಮಾಡಿಕೊಡ್ತಾನೆ ರೀ. ಅವ್ರು ಎಲ್ಲರೂ ಯಾರ್ಯಾರು ಅದಾರ ಅನ್ನೋದು ಎಲ್ಲ ಹೋಗ್ಯಾರ್ರಿ ಮೇಯ್ಲಾಕ. ಇವಾಗ ಸಂಜೆ 7 ಗಂಟೆ ಆಗೈತೆ ರೀ. ಅಂತ ಈ ಕಡೆ ನೋಡಿ ದೇವ್ರ ಪೂಜೆ ಎಲ್ಲ ಒಂದು ದೀಪ ಹಚ್ಚಿ ಉಡಿ ಎಲ್ಲ ಹಚ್ಚಿ ಊದು ಹಾಕೀನಿ ರೀ. ಅಂತ ಈ ಕಡೆ ನಮ್ಮ ಅವ್ವ ನೋಡ್ರಿ ರೊಟ್ಟಿ ಮಾಡತ್ತಾಳ್ರಿ. ಅವ್ರು ನಾಳೆ ಹಾಸ್ಟೆಲ್ಗೆ ಹೋಗೋರು ಅದಾರ ರೀ ಸ್ವಾತನ ಕಡೆ. ಅಂದ್ರೆ ಅವ್ರ ಮಗಳು ಹಾಸ್ಟೆಲ್ಗೆ ಅದಾಳ್ರಿ. ಆಕೆ ಈ ಚಪಾತಿ ಅಂದ್ರೆ ಆಗಿ ಬರೋದಿಲ್ಲ ರೀ. ಚಪಾತಿ ತಿನ್ನೋದಿಲ್ಲ ರೀ ಆಕೆ. ಅದಕ್ಕೆ 15 ದಿವ್ಸಕ್ಕೊಮ್ಮೆ 20 ದಿವ್ಸಕ್ಕೊಮ್ಮೆ ಆಕೆಗೆ ರೊಟ್ಟಿ ಕೊಡ್ತೇವೆ ರೀ. ಅದಕ್ಕೆ ಇಲ್ಲಿ ರೊಟ್ಟಿ ಮಾಡ್ಲತ್ತಾಳ್ರಿ ಅವ್ವ. ಈ ಕಡೆ ಅಣ್ಣ ಕೂತಾರ್ರಿ. ಈ ಕಡೆ ನಮ್ಮದು ಒಳಗಿನ ಕೆಲಸ ಒಣಗಿ ಮಾಡೋದೈತ್ರಿ. ಅವ್ವ ರೊಟ್ಟಿ ಮಾಡತ್ತಾಳು. ಅಂತ ಈ ಕಡೆ ಮಟ್ಟಿಗೆ ಕಾಳು ನೆನೆ ಹಾಕೀನಿ ರೀ. ಅದ್ರ ಕಟ್ಟಿಡ್ತೀನಿ. ಹರಿಯಾಗೆದ್ದು ಉಸುಳಿ ಮಾಡೋದೈತ್ರಿ. ರೊಟ್ಟಿ ಉಸುಳಿ ಮತ್ತು ಬದ್ನಿಕಾಯಿ ಪಲ್ಯ ಹಾಗೆಲ್ಲ ಮಾಡ್ಕೊಂಡು ಆಕೆಗೆ ರೊಟ್ಟಿ ಕೊಟ್ಟು ಬರ್ತಾರೆ. ಈ ಕಡೆ ನೋಡಿರಿ ಕಟ್ಟಿ ಇಟ್ಟೀನಿ ರೀ. ಹರಿಯಾಗ ನೋಡಿದ್ರೆ ಮಳೆಗೆ ಬರ್ತಾವ್ರಿ. ಅಂತ ಈ ಕಡೆ ವಟಾಣಿ ಕಾಳನ್ನು ನೆನೆ ಇಟ್ಟೀನಿ ರೀ. ನಮಗೀಗ ಉಸುಳಿ ಮಾಡೋದೈತ್ರಿ. ಈಗ ನೆನೆದಿದ್ದು ಮುಂಜಾನೆ ನೆನೆ ಇಟ್ಟಿದ್ರಿ. ನೆನೆದವ್ರಿ. ಅದ್ರದ್ದು ಈಗ ಒಣಗಿ ಮಾಡಾಕ್ಯತಾನೆ ರೀ. ಉಸುಳಿ ಮಾಡೋದೈತ್ರಿ. ಪೈಲ ಚೆಂದಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ತಕ್ಕೋತಾನೆ ರೀ. ಹುರಿದು ಮಾಡ್ರನ ಕಾಳದ ಒಣಗಿ ಉಸುಳಿ ಚಲೋ ಆಗ್ತೈತೆ ರೀ. ನೀರೆಲ್ಲ ಅಟ್ಟಿಸ್ಯಾವ್ರೀಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾನೆ ಅದ್ರಾಗ. ನೀರು ಅಟ್ಟಿಸಿದ ಮ್ಯಾಗ ಎಣ್ಣೆ ಹಾಕ್ಬೇಕು. ಅಂದ್ರೆ ಚೆಂದ ಹುರಿತಾವ್ರಿ. ಹೊಲ್ದಾಗಿನ ಕೆಲಸ ಎಲ್ಲ ಅಂದ್ರೆ ಮಡ್ಡ ಬಡಿಯೋದು ಆಗೈತ್ರಿ. ನಾಳೆ ನಂತರ ಗಳೆ ಹಾಕಿದ್ದಕ್ಕೆ ಗೊಬ್ಬರ ಹೋಗೋದು ನೀರು ಬಿಡೋದೈತ್ರಿ. ಈಗ ಹಂಗೆ ಸಣ್ಣ ಕೆಲಸ ಚಾಲು ಅದಾವ್ರಿ. ಆಮೇಲೆ ಈ ಕಡೆ ತೊಗರಿನ ಕೊರೆಯೋದೈತ್ರಿ. ಈಗ ನೋಡಿರಿ ವಟಾಣಿ ಕಾಳನ್ನ ಹುರ್ಕೊಂಡು ತಕ್ಕೊಂಡೀನಿ ರೀ. ಈ ಕಡೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಸಣ್ಣಂಗೆ ಕೊರ್ಕೊಂಡೀನಿ ರೀ. ಮತ್ತು ಎಣ್ಣೆಯಾಗ ಚೆಂದಾಗಿ ಹುರ್ಕೊಂಡು ತೊಗೋಬೇಕ್ರಿ ಅವ. ಚೆಂದಾಗಿ ಹುರಿದ್ರನ ಒಣಗಿಗೆ ಸ್ವಾದ ಬರ್ತೈತೆ ರೀ. ಹಂಗೆ ಕಚ್ಚಾ ಪಚ್ಚ ಮುಂಜೆ ಹಸಿದ ಹುರಿದು ಹಂಗೆ ಇಡೋದು ಅಂದ್ರೆ ಚಲೋ ಆಗಂಗಿಲ್ಲ ರೀ. ಈಗ ನೋಡಿರಿ ಅದ್ರಾಗ ಒಂದು ಸ್ವಲ್ಪ ಖಾರನೂ ಎಣ್ಣೆಯಾಗ ಹುರ್ಕೋಬೇಕ್ರಿ. ಅಂದ್ರೂ ಒಣಗಿ ಚಲೋ ಆಗ್ತೈತೆ ರೀ. ಅಳಸ ಒಣಗಿ ಏನ್ರಿ ಉದುರು ಒಣಗಿ ಯಾವುದಕ್ಕಾಗಲಿ ಮಾಡುವಾಗ. ಈ ಕಡೆ ನೋಡಿರಿ ಖಾರದಾಗ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡಿರಿ ಹುರ್ಕೊಂಡು ತೊಗೊಂಡಿರೋ ವಟಾಣಿ ಕಾಳನ್ನ ಉಳ್ಳಾಗಡ್ಡಿ ಟೊಮೆಟೊ ಖಾರ ಉಪ್ಪು ಎಲ್ಲ ಟೇಸ್ಟಿಯಾಗಿ ಹಾಕೀನಿ ರೀ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾನೆ ರೀ. ನೀರು ಯಾಕೆ ಹೆಚ್ಚು ಹಾಕೀನಿ ಅಂದ್ರೆ ಅವು ಕುದಿಬೇಕು ರೀ. ಕುಕ್ಕರ್ಗೆ ಹಚ್ಚಿರ ನಡಿತೈತೆ ರೀ. ಕುಕ್ಕರ್ದಾಗ ಅನ್ನ ಮಾಡೀನಿ ರೀ. ಅನ್ನನ ಕುಕ್ಕರ್ದಾಗ ಏನು ಹಚ್ಚಲಿಲ್ಲ. ಈಗ ನೋಡಿರಿ ನೀರು ಒಂದು ಸ್ವಲ್ಪ ಅಟ್ಟಿಸ್ಯಾವು. ಇನ್ನೊಂದು ಸ್ವಲ್ಪ ಅಟ್ಟಿಸ್ಬೇಕು ರೀ. ಉದುರು ಒಣಗಿ ಮಾಡೋದೈತೆ ಇದು. ನೋಡಿರಿ ಕುದ್ದವ್ರಿ. ಈಗ ಒಂದು ಸ್ವಲ್ಪ ನೀರು ಅಟ್ಟಿಸೋಣ ಇಳಿಸ್ಬಿಡ್ತಾನೆ ರೀ. ನೋಡಿರಿ ಮಸ್ತ್ ವಟಾಣಿ ಕಾಳು ಒಣಗಿ ತಯಾರಾಗೈತೆ ರೀ. ಹಾಗಾದ್ರೆ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ರೀ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ದಾಗ ಹೇಳ್ರಿ. ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿರಿ. ಬಾಯ್ ಬಾಯ್.